ಆಮೇಲೆ ಸುಮಾರು ಟ್ರಾಫಿಕ್ಕು ಸೇರಿಸಿ 800 ಜನ ಡಿಪ್ಲಾಯ್ ಮಾಡಿದ್ದಾರೆ. CC ಕ್ಯಾಮ್ರಾಸು ಯಾವುದೇ ಅಹಿತಕರ ಘಟನೆ ಇದುವರೆಗೂ ಆಗಿಲ್ಲ, ಈ ಬಾರಿ ಕೂಡ ಆಗಬಾರ್ದು ಅಂತ ವ್ಯವಸ್ಥಿತವಾಗಿ ಪೊಲೀಸ್ ಇಲಾಖೆ ಕೂಡ ನಮ್ಮ ಇಲ್ಲೇ ಇದ್ದಾರೆ, ನಮ್ಮ DCP ಅವರು ಇಲ್ಲೇ ಇದ್ದು ಖುದ್ದಾಗಿ ಅವರೇ ನೋಡ್ತಾ ಇದ್ದಾರೆ. ಹೋಗಿದ್ದಾರೆ, ಡೆಲ್ಲಿಗೆ ಹೋಗಿದಾರಲ್ಲ, ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಆಮೇಲೆ ನಿಮ್ಗೆ ಹೇಳ್ತೀನಿ. ಗೊತ್ತಿಲ್ಲಪ್ಪ. ಈಗ ತುಮಕೂರಿಗೆ ಮೆಟ್ರೋ ಹೋಗ್ತಾ ಇರುವಂತದ್ದು ರಿಯಲ್ ಎಸ್ಟೇಟ್ ಗೆ ಸಹಾಯ ಮಾಡೋದಕ್ಕೆ ಅಂತ ಈಗ ತೇಜಸ್ವಿ ಮಾತಾಡೋದು. ಈಗ ಒಂದು ಮೆಟ್ರೋ ತುಮಕೂರು ಇರ್ಬೋದು, ಅಥವಾ ಹೊಸಕೋಟೆ ಇರ್ಬೋದು, ಮಾಗಡಿ ಇರ್ಬೋದು, ಅಥವಾ ಬೆಂಗಳೂರಿಗೆ ಒಂದು 13-14 ರಸ್ತೆ ಬರುತ್ತೆ. ಸರ್ಜಾಪುರ ರಸ್ತೆ, ಹೊಸೂರು ರಸ್ತೆ, ಬನ್ನೇರಘಟ್ಟ ರಸ್ತೆ, ಈ ಕಡೆ ದೊಡ್ಡಾಪುರ ರಸ್ತೆ, ಓಲ್ಡ್ ಮೈಸೂರು ರೋಡು, ಎಲ್ಲ ಕಡೆನೂ ಮಾಡಲಿ. ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಬೇಕಲ್ವಾ? ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಬೇಕಾದ್ರೆ ಎಲ್ಲ ಕಡೆ ಮೆಟ್ರೋ ಹೋಗಬೇಕು. ಆಮೇಲೆ ಬೆಂಗಳೂರು ನಗರದಲ್ಲೂ ಅಷ್ಟೇ, ಈಗೇನಿದೆ ಈ ಮೆಟ್ರೋ ಜಾಲ ಇದರ 4ರಷ್ಟು ಆಗಬೇಕು, ಆದಾಗ ಮಾತ್ರ ಟ್ರಾಫಿಕ್ ಕಡಿಮೆ ಆಗುತ್ತೆ. ನಾವು ಇದರಲ್ಲೆಲ್ಲ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ? ಆಮೇಲೆ ಈ ರಿಯಲ್ ಎಸ್ಟೇಟ್ ಇದೆಯಲ್ಲ, ಇದು ಮೆಟ್ರೋಗೂ ಇದಕ್ಕೇನು ಸಂಬಂಧ ಇಲ್ಲ, ಅಯ್ಯೋ ಬೆಳೀತಾನೆ ಇರುತ್ತೆ. ಅಲ್ಲ, ಹಾಕ್ಲಿ ಸ್ವಲ್ಪ ಅಡಿಷನಲ್ ಹಾಕ್ಲಿ. ಈಗ ಬೋಗಿಗಳು ಹೆಚ್ಚು ಮಾಡಲಿ. ಆಮೇಲೆ ಸಮಯ ಇರುತ್ತಲ್ಲ, 5 ನಿಮಿಷಕ್ಕೆ ಒಂದಿದ್ರೆ 10 ನಿಮಿಷಕ್ಕೆ ಒಂದಿದ್ರೆ 5 ನಿಮಿಷಕ್ಕೆ ಮಾಡಲಿ. ಅದೇನು ಆಟೋಮೆಟಿಕ್, ಅದೇನು ಇದೆಲ್ಲ ಪೂರ್ತಿ 100% ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಈಗ ಯಾವ ಲೋಪದೋಷನೂ ಆಗಲ್ಲ ಮೆಟ್ರೋದಲ್ಲಿ ಅಲ್ವಾ? ಮಾಡ್ತಾ ಇರ್ತಾರೆ.